ಮಂಗಳೂರು ಮಹಾನಗರ ಪಾಲಿಕೆಯ 8ನೇ ವಾರ್ಡ್ನ ಸುರತ್ಗಲ್ ಕಡಂಬೋಡಿ ಸಮೀಪದ ಶ್ರೀ ಧೂಮಾವತಿ ದೇವಸ್ಥಾನದ ಬಳಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಚರಂಡಿ ನಿರ್ಮಾಣಕ್ಕೆ ಬಿಜೆಪಿ ಹಿರಿಯ ಮುಖಂಡರಾದ ಪದ್ಮನಾಭ ಪೂಜಾರಿ ಕಡಂಬೋಡಿ ಅವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು। ಇದೇ ಸಂದರ್ಭದಲ್ಲಿ ವಾರ್ಡ್ ಮಿತ್ತೋಡು ಕಾಲನಿಯ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚರಂಡಿ ನಿರ್ಮಾಣ, ಗೋಪಾಲಕೃಷ್ಣ ಭಜನ ಮಂಡಳಿಯ ಬಳಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚರಂಡಿ ನಿರ್ಮಾಣ, ಹೊಸಬೆಟ್ಟು ದೀಪಾ ಫಾರ್ಮ್ಸ್ ಬಳಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸಹಿತ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೆ ಶಾಸಕ ಡಾಕ್ಟರ್ ವೈ ಬರಶೆಟ್ಟಿ ಅವರು ಎಫ್ಎಸ್ಸಿ ಅನುದಾನ ಒದಗಿಸಿದ್ದು ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು। ಇನ್ನು ಮಾರುತಿ ನಗರದ ಪಾರ್ಕ್ನಲ್ಲಿ ವನ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರು 8ನೇ ವಾರ್ಡ್ನಲ್ಲಿ ಒಟ್ಟು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುವುದು। ಉತ್ತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಎಂದರು। ಈ ವಾರ್ಡ್ನಲ್ಲಿ ನಾವು ಸಂಬಂಧಪಟ್ಟ ಹೊನ್ನಗಟ್ಟೆ ಜಂಕ್ಷನ್ ಇರ್ಬೋದು, ಅಲ್ಲಿ ನಮ್ಮ ಮಾನ್ಯ ಸಂಸದರ ಮಾತಾಡಿ ನ್ಯಾಷನಲ್ ಹೈವೇಯಿಂದ ಅಲ್ಲಿ ಕಾಂಕ್ರೀಕರಣ, ಅಲ್ಲೊಂದು ಬಹಳ ಸಮಸ್ಯೆ ಇರುವಂಥ ಒಂದು ಜಂಕ್ಷನ್ ಇತ್ತು, ಅಲ್ಲಿ ಕಾಂಕ್ರೀಕರಣವನ್ನು ಗೊಳಿಸಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೇವೆ, ಅದು ಸಹ ಆಗಿದೆ ಈಗ। ಹಾಗೆಯೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಕರಾವಳಿ ಪ್ರದೇಶದಲ್ಲಿ। ಇಲ್ಲಿ ಒಂದು ಕಡೆ ಕೊರೋನಾ ಕೋವಿಡ್-19ನ ಸಮಸ್ಯೆಗಳನ್ನು ನಾವು ಎದುರಿಸಿದ ಸಮಯದಲ್ಲಿ ಕರಾವಳಿ ಪ್ರದೇಶದಲ್ಲಿ ನಮ್ಮ ಹಿಸ್ಟ್ರಿಯನ್ನು ಇತಿಹಾಸನ ನೋಡಿದರೆ ಡೆಂಗು ಮತ್ತು ಮಲೇರಿಯಾದಿಂದ ಸತ್ತಂಥ ಜನರ ಸಂಖ್ಯೆ ಸಹ ಒಂದು ದೊಡ್ಡ ಸಂಖ್ಯೆಯಲ್ಲುಂಟು। ಅದಕ್ಕಾಗಿ ಕಾರ್ಪೊರೇಷನ್ ವತಿಯಿಂದ ಕೆಮಿಕಲಿ ಟ್ರೀಟೆಡ್ ನಮ್ಮ ಸೊಳ್ಳೆ ಪರದೆ ಏನಿದೆ ಅದನ್ನು ಈ ವಾರ್ಡಿಗೆ 1,000 ಅಷ್ಟು ಸಂಖ್ಯೆಯಲ್ಲಿ ಪ್ರತಿ ಮನೆಗೆ ಕೆಮಿಕಲಿ ಟ್ರೀಟೆಡ್ ಸೊಳ್ಳೆ ಪರದೆಯನ್ನು ಮುಟ್ಟಿಸುವ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದೇವೆ। ಅದರೊಂದಿಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಸಹ ನಮ್ಮ MPW ವರ್ಕರ್ಸ್ ಯಾರಿದ್ದಾರೆ ದಿನಕ್ಕೆ 40 ಮನೆಗಳನ್ನು ತಲುಪಿ ಅಲ್ಲಿ ಸೊಳ್ಳೆಗೆ ನಿತ್ತ ನೀರು ಏನಂತಹ ಜಾಗಗಳಿದ್ದರೆ ಸೊಳ್ಳೆ ಉತ್ಪಾದನೆ ಆಗುವಂಥ ಚಾನ್ಸಸ್ಗಳೆಲ್ಲದು ಇದ್ದರೆ ಅದನ್ನು ತೆಗೆಸುವಂಥ ಕೆಲಸವನ್ನು ಸಹ ಇವರು ಮಾಡ್ತಾ ಇದ್ದಾರೆ। ಇದೇ ಸಂದರ್ಭದಲ್ಲಿ ಕೊರೋನಾ ಹಾವಳಿಯ ನಡುವೆ ಮಲೇರಿಯಾ, ಡೆಂಗ್ಯೂನಂತಹ ರೋಗಗಳನ್ನು ನಿರ್ಲಕ್ಷಿಸಬೇಡಿ, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜನತೆಗೆ ಮನವಿಯನ್ನ ಮಾಡಿದರು। ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ ವರುಣ್ ಚೌಟ, ವಸಂತ್ ಹೊಸಬೆಟ್ಟು, ಆನಂದ್ ಭಂಡಾರಿ, ರವಿ ಶೆಟ್ಟಿ, ವಿಠಲ್ ಸಾಲ್ಯಾನ್ ಮೊದಲಾದವರು ಉಪಸ್ಥಿತರಿದ್ದರು।